ಇನ್ನು ಬೆಳಗಾವಿ ಅಧಿವೇಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಉತ್ತರ ಕರ್ನಾಟಕ ಜನರ ಸಮಸ್ಯೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗುವಂತ ನಿರೀಕ್ಷೆ ಇದೆ. ಜನಸಾಮಾನ್ಯರಿಂದ ಹಿಡಿದು ರೈತರವರೆಗಿನ ನಾನಾ ಸಮಸ್ಯೆಗಳಂತೂ ಬಹಳ ಇದೆ ರಾಜ್ಯದಲ್ಲಿ. ಆದರೆ ಇದೆಲ್ಲವೂ ಅಧಿವೇಶನದಲ್ಲಿ ಚರ್ಚೆ ಆಗುತ್ತಾ? ಒಂದು ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ನಾಯಕರುಗಳು ಏನಾದರೂ ಆ ರೀತಿಯಾದಂಥ ವರ್ತನೆಯನ್ನ ನಾವು ಸದನದಲ್ಲಿ ಗಮನಿಸಬಹುದಾ? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಜರ್ಮನ್ ಟೆಂಟ್ ಮೂಲಕ ಇಲ್ಲಿ ಪೊಲೀಸರಿಗೆ ವಾಸ್ತವ್ಯ ಹೂಡಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಬೆಳಗಾವಿ ಅಧಿವೇಶನಕ್ಕೆ ಕ್ಷಣಗಣನೆ, ಹಂಗಾಮ ಫಿಕ್ಸ್. ಬಹಳ ದುರ್ದೈವಕರ ಬೆಳವಣಿಗೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು, ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ. ನಾಳೆ ಸರ್ಕಾರದ ವಿರುದ್ಧ ಸಮರಕ್ಕೆ ದೋಸ್ತಿ ತಯಾರಿ. ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ವಿಪಕ್ಷಗಳಿಗೆ ಕೌಂಟರ್ ಕೊಡಲು ಸರ್ಕಾರದಿಂದ ಸಿದ್ಧತೆ. ಸರ್ಕಾರ, ಮುಖ್ಯಮಂತ್ರಿಗಳು ನಾವು ಉತ್ತರ ಕೊಡ್ತೀವಿ, ಅದರ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿ ಬಯಸ್ತೇವೆ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆಯಿಂದ ಡಿಸೆಂಬರ್ 19ರವರೆಗೆ ಅಧಿವೇಶನ ನಡೆಯಲಿದೆ. ಈ ಬಾರಿಯ ಅಧಿವೇಶನದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆ ಚರ್ಚೆ ಆಗಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಮತ್ತೊಂದು ಕಡೆ ಮೆಕ್ಕೆಜೋಳ, ಕಬ್ಬಿಗೆ ಬೆಂಬಲ ಬೆಲೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ದೋಸ್ತಿ ಸಜ್ಜಾಗಿದೆ. ಬೆಳಗಾವಿಯ ಅಧಿವೇಶನದಲ್ಲಿ ಭಾರಿ ಹಂಗಾಮ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ನಾಯಕತ್ವದ ವಿಚಾರದಲ್ಲಿ ಇನ್ನೂ ಅಂತಿಮವಾಗಿ ತೆರೆ ಬಿದ್ದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹೊಗೆ ಆಡ್ತಾನೆ ಇದೆ. ಇದೇ ವಿಚಾರವನ್ನೇ ಮುಂದಿಟ್ಟುಕೊಂಡು ಕೌಂಟರ್ ಕೊಡೋಕೆ ದೋಸ್ತಿ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ನಲ್ಲಿನ ನಾಯಕತ್ವ ಗೊಂದಲವೇ ಬಿಜೆಪಿಗೆ ಅಸ್ತ್ರವಾಗಿದೆ. ಪಟ್ಟದ ಫೈಟ್ನಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಿದೆ. ಆಡಳಿತದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ. ಹೀಗೆ ಗೊಂದಲ ಮುಂದುವರಿದ್ರೆ ಅಭಿವೃದ್ಧಿ ಮೇಲೆ ಎಫೆಕ್ಟ್ ಆಗುತ್ತೆ. ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಪರಿಹಾರ ಮಾಡಬೇಕು. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಕಮಾಂಡ್ ಇಲ್ಲದ ಪರಿಸ್ಥಿತಿಯಲ್ಲಿದೆ. ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಎಂದು ಕೌಂಟರ್ ಕೊಡೋಕೆ ಬಿಜೆಪಿ, ಜೆಡಿಎಸ್ ಸಿದ್ಧತೆ ನಡೆಸಿದೆ. ಇನ್ನು ರೈತರ ವಿಚಾರವನ್ನೇ ಸದನದಲ್ಲಿ ಪ್ರಸ್ತಾಪಿಸಿ ಪ್ರತಿಭಟನೆ ನಡೆಸೋಕೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಮೆಕ್ಕೆಜೋಳ, ಕಬ್ಬಿಗೆ ಬೆಂಬಲ ಬೆಲೆ, ಖರೀದಿ ಕೇಂದ್ರ ಸ್ಥಾಪನೆ, ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ವಿಚಾರವನ್ನೇ ಅಧಿವೇಶನದಲ್ಲಿ ಮುಂದಿಟ್ಟು ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಬೆಳಗಾವಿಯಲ್ಲಿ 20,000 ರೈತರನ್ನ ಸೇರಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ನಿರ್ಧಾರ ಮಾಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಕಮಾಂಡ್ ಇಲ್ಲದ ಹೈ ಅಂತ ಕೇಂದ್ರ ಸಚಿವ ಜೋಶಿ ವ್ಯಂಗ್ಯವಾಡಿದ್ದಾರೆ. ನೋಡ್ರಿ, ಇದು ಬಹಳ ದುರ್ದೈವಕರ ಬೆಳವಣಿಗೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು, ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದು ಕೇವಲ ಮೆನುದ ಬಗ್ಗೆ ಚರ್ಚೆ ಆಗ್ತದೆ. ನಾಟಿ ಕೋಳಿ ಇವ್ರು ತಿಂದರು, ಅವ್ರು ತಟ್ಟರು, ಇವ್ರು, ಇದು ಚರ್ಚೆ ಆಗ್ತದೆ. ಭಾಳ ದುರ್ದೈವ ಸಂಖ್ಯೆ ಇದು. ಒಂದಂದ್ರೆ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಆಗಲಾರದೆ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದ್ವಿ ಅಂತ ಹೇಳುವಂಥ ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ವಿಪಕ್ಷಗಳ ತಂತ್ರಗಾರಿಕೆಗೆ ಕೌಂಟರ್ ಕೊಡಲು ಸರ್ಕಾರ ಸಿದ್ಧತೆ. ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳ ತಂತ್ರಗಾರಿಕೆಗೆ ಸಮರ್ಥವಾಗಿ ಕೌಂಟರ್ ಕೊಡೋಕೆ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಹಾಗಾದ್ರೆ ಏನೆಲ್ಲ ಪ್ಲಾನ್ ಆಗಿದೆ ನೋಡೋದಾದ್ರೆ, ಮೆಕ್ಕೆಜೋಳ ಖರೀದಿ ಸಮಸ್ಯೆ, ಕಬ್ಬಿಗೆ ಬೆಲೆ ನಿಗದಿ ಸಮಸ್ಯೆ ವಿಚಾರ ಮುಂದಿಟ್ಟುಕೊಂಡು ವಿಪಕ್ಷಗಳು ಹರಿಯಾಯುವ ಸಾಧ್ಯತೆ ಹಿನ್ನೆಲೆ ಸರ್ಕಾರ ಕೌಂಟರ್ ಕೊಡೋಕೆ ಸಿದ್ಧತೆ ನಡೆಸಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಸರ್ಕಾರದ ಸಿದ್ಧತೆ ಮಾಡಿದೆ. ಮೆಕ್ಕೆಜೋಳ ಬೆಲೆ ವಿಚಾರದಲ್ಲಿ ಕೇಂದ್ರದ ವೈಫಲ್ಯ ಬಗ್ಗೆ ಪ್ರತ್ಯಾರೋಪ ಮಾಡೋಕೆ ಕಾಂಗ್ರೆಸ್ ನಾಯಕರು ತಯಾರಿ ಮಾಡಿಕೊಂಡಿದ್ದಾರೆ. ಕಬ್ಬು, ಮೆಕ್ಕೆಜೋಳ ಬೆಳೆಗಾರರ ಬೆನ್ನಿಗೆ ಸರ್ಕಾರ ನಿಂತಿದೆ ಎಂದು ಸಮರ್ಥನೆ ಮಾಡಲಿದ್ದಾರೆ. ಇನ್ನು ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಹೇಗೆ ಎದುರಿಸಬೇಕೆಂಬ ಬಗ್ಗೆ ಆಲೋಚನೆ ಮಾಡಲಿದ್ದಾರೆ. 1 ಲಕ್ಷ ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸಿ ಜನರ ಕಲ್ಯಾಣ ಕಾರ್ಯಗಳ ಬಗ್ಗೆ ಸಮರ್ಥಿಸಿಕೊಳ್ಳಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಇನ್ನಾದರೂ ನಾವು ಅವರಿಗೆ ಕೇಳ್ತಕ್ಕಂಥದ್ದು,
ಉತ್ತರ ಕರ್ನಾಟಕದ ಬಗ್ಗೆ ತಾವು ಮಾತನಾಡಲಿಕ್ಕೆ ಚರ್ಚೆ ತಗೊಂಡ್ರೆ ಸರ್ಕಾರ ಮುಖ್ಯಮಂತ್ರಿಗಳು ನಾವು ಉತ್ತರ ಕೊಡ್ತೀವಿ ಅದರ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿ ಬಯಸ್ತೀವಿ. ನಾಳೆಯಿಂದ ಅಧಿವೇಶನ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. 6,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಸುವರ್ಣಸೌಧದಲ್ಲಿ ಅಧಿವೇಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ನಾನೀಗ ಸುವರ್ಣಸೌಧದ ಒಂದು ಅಧಿವೇಶನದ ನಡೆಯುವಂತಹ ಸ್ಥಳದಲ್ಲಿದ್ದೀನಿ. ಇಲ್ಲಿ ಅಂದ್ರೆ ಈಗ ವಿಧಾನಸಭೆ ಕಾರ್ಯಾಧ್ಯಕ್ಷರಾದಂತಹ ವಿಶಾಲಾಕ್ಷಿ ಅವರು ಖುದ್ದು ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಈಗ ಆಸನಗಳ ವ್ಯವಸ್ಥೆ ಯಾವ ರೀತಿ ಆಗಿದೆ, ಜೊತೆಗೆ ಸಚಿವರು ಹಾಗೂ ಶಾಸಕರು ಕೂರುವಂತಹ ಕುರ್ಚಿಗಳ ವ್ಯವಸ್ಥೆ ಸರಿಯಾಗಿದೆಯಾ ಹೇಗೆ ಅನ್ನೋದನ್ನ ಕೂಡ ಖುದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಈಗ ನಾಳೆಯಿಂದ 19ರವರೆಗೂ ಕೂಡ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ನಡೆಯುತ್ತೆ. ಸಾಕಷ್ಟು ಕೋಲಾಹಲ, ಸಾಕಷ್ಟು ಗಲಾಟೆಗಳು ಕೂಡ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಪ್ರತಿ ಬಾರಿಯೂ ಕೂಡ ಕೇಳಿಬರ್ತಂಥ ಆರೋಪ ಅಂತಂದ್ರೆ ಈಗ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಹಾಗೂ ಇಲ್ಲಿನ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು ಅನ್ನೋ ಒಂದು ಕೂಗು ಸ್ಥಳೀಯರು ಸೇರಿದಂತೆ ರಾಜಕೀಯ ನಾಯಕರ ಒಂದು ಒಕ್ಕಲು ಕೂಡ ಆಗಿತ್ತು. ಹೀಗಾಗಿ ಈ ಬಾರಿಯ ಒಂದು ಅಧಿವೇಶನದಲ್ಲಿ ಎಷ್ಟು ಪ್ರಾಶಸ್ತ್ಯನ ಅದಕ್ಕೆ ಕೊಡಲಾಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಅಧಿವೇಶನ ಆರಂಭದಲ್ಲೇ ಸಾಲು ಸಾಲು ಪ್ರತಿಭಟನೆಯ ಬಿಸಿ ತಟ್ಟೋ ಸಾಧ್ಯತೆ ಇದೆ. ನಾಳೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಬಾರಿಯ ಅಧಿವೇಶನದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದೊಡ್ಡ ಹಂಗಾಮ ನಡೆಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಉಡುಪಿಯಲ್ಲಿ ಕೃಷ್ಣ ಮಠಕ್ಕೆ ಹೋಗಿ ಕೃಷ್ಣ ದರ್ಶನವನ್ನ ಪಡೆದ್ರು ಪವನ್ ಕಲ್ಯಾಣ್. ಅಂದ್ರೆ ಕನಕ ನವಗ್ರಹ ಕಿಂಡಿ ಮುಖೇನವಾಗಿ ಕೃಷ್ಣನ ದರ್ಶನವನ್ನ ಪಡಿತಾರೆ. ಆಂಧ್ರ DCM ಪವನ್ ಕಲ್ಯಾಣ್ ಸದ್ಯ ಉಡುಪಿಯಲ್ಲಿದ್ದಾರೆ. ಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆ ಕೂಡ ಮಾಡಿಕೊಳ್ತಾರೆ. ಇನ್ನು ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಗಳನ್ನ ಭೇಟಿ ಮಾಡ್ತಾರೆ. ಸುವರ್ಣ ತೀರ್ಥ ಮಂಟಪದಲ್ಲಿ ಪ್ರಸಾದವನ್ನ ಸ್ವೀಕರಿಸ್ತಾರೆ.